ರೀಲ್ ವರ್ಸಸ್ ರಿಯಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಗೋಪಾಲ್ ಹೊಸೂರ್ ಅವರು ತಮ್ಮ ಮೇಲೆ ನಡೆದಂತಹ ದಾಳಿಯ ಬಗ್ಗೆ ಒಂದು ಕಣ್ಣಿಗೆ ಕಟ್ಟುವಂತಹ ವಿವರಣೆಯನ್ನು ಕೊಟ್ಟರು. ನಿಜಕ್ಕೂ ಅದು ವೀರಪ್ಪನ್ ತಂಡದಿಂದ ದಾಳಿಗೆ ಒಳಗಾಗಿದ್ದಂಥ ಗೋಪಾಲ್ ಹೊಸೂರ್ ಅವರ ಪುನರ್ಜನ್ಮ ಅಂತಲೇ ಹೇಳಬೇಕಾಗತ್ತೆ. ನಾನು ರಮೇಶ್ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚಿಗೆ ಏನು ಕೇಳಲ್ಲ ಸರ್. ಆ ಇಡೀ ಘಟನೆ ಏನು ನಡೆದಿತ್ತು ಅದಕ್ಕೆ ನಿಮ್ಮ ಸಿನಿಮಾದಲ್ಲಿ ಯಥಾವತ್ತಾಗಿ ತೋರಿಸೋದಕ್ಕಾಗಿದೆಯಾ? ಸಿನಿಮಾ ನೋಡಿದ್ದೀನಿ ಅಂತೀರಾ? ಎಸ್, ಅಫ್ಕೋರ್ಸ್ ನೋಡಿದ್ದೀನಿ. ಮೇಟೂರಿಂದ ವಿಜಯ್ ಕುಮಾರ್ ಕರ್ಕೊಂಡು ಹೋಗ್ತಾರೆ. ಅದನ್ನು ಅವರು ನಿಜ ಹೇಳಬೇಕು ಅಂದರೆ ಅವರು ನನ್ನ ಹತ್ರ ಸರಿಯಾಗಿ ಹೇಳಲಿಲ್ಲ. ಅದೆಲ್ಲ ನಮ್ಮ ಡ್ಯೂಟಿ, ಅದು ಒಂದು ಜೀವ, ಅದು ನಮ್ಮ ಪೊಲೀಸ್ ಅಂದರೆ ಒಂದೇ. ಶಿವರಾಮ್ ಸರ್ ಹೇಳ್ದಂಗೆ ನಾಗಾಲ್ಯಾಂಡ್ ಪೊಲೀಸ್ ಆದರೂ ಒಂದೇ, ತಮಿಳ್ನಾಡು ಪೊಲೀಸ್ ಆದರೂ ಒಂದೇ, ಕರ್ನಾಟಕ ಪೊಲೀಸ್ ಆದರೂ ಒಂದೇ. ಡೆಫಿನೆಟ್ಲಿ ಯಾವ ಪೊಲೀಸು ಬಿಟ್ಕೊಡಲ್ಲ. ಐ ಅಗ್ರಿ. ಫಸ್ಟ್ ಆಫ್ ಆಲ್ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಸ್ವಾತಂತ್ರ್ಯ ಸಂಗ್ರಾಮ ಸರ್. ಅದು ಆದರೆ ಗಾಂಧೀಜಿ ಕೊಡಿಸಿದ್ರ ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಪಾತ್ರ ಎಷ್ಟಿತ್ತು, ಭಗತ್ ಸಿಂಗ್ ಪಾತ್ರ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಕಡೆ ಸತ್ಯಾಸತ್ಯತೆಗಳು ಇದೆಯಲ್ಲ. ನಮ್ಮವ್ರಿಗೆ ಅನ್ಯಾಯ ಆಗಿದೆ, ಕನ್ನಡದವ್ರಿಗೆ ಅನ್ಯಾಯ ಆಗಿದೆ, ಇದೆಲ್ಲ ಖಂಡಿತವಾಗ್ಲೂ ತಪ್ಪು ಸರ್. ಇದರಲ್ಲಿ ಯಾರಿಗೂ ಅನ್ಯಾಯ ಇಲ್ಲ ಸರ್. ವೀರಪ್ಪನ ವಧ ಮಾಡಬೇಕಾಗಿತ್ತು, ಅದಾಗಿದೆ. ಅದನ್ನು ನಾವು ತಮಿಳು ಪೊಲೀಸರು ಆಗಿದೆ. ರಮೇಶ್ ಅವರು ಅನ್ಯಾಯ ಆಗಿಲ್ಲ ಅಂತಲ್ಲ, ಕನ್ನಡದವ್ರಿಗಲ್ಲ, ತಮಿಳ್ನಾಡಲ್ಲೂ ಅನ್ಯಾಯ ಆಗಿದೆ. ಎಷ್ಟು ಜನ ಹತ್ಯೆ ಆದರು. ಇದರೊಳಗೆ ಈ ಚಿತ್ರದಲ್ಲಿ ಅನ್ಯಾಯ ಆಗಿದೆ. ವೀರಪ್ಪನಿಂದ ಅನ್ಯಾಯ. ಹೌದು, ಅದನ್ನ ಎಲ್ಲರಿಗೂ ತೋರಿಸಾಯ್ತು. ಆಮೇಲೆ ರಮೇಶ್ ಅವರ ಡೆಫಿನೆಟ್ ನೀವು ಹೋಗುವಂತ ಅವಸರದಲ್ಲಿ ಹೊಸೂರ್ ಸಾಹೇಬ್ರು ಹೇಳಿದಾಗೇನೆ ನೀಟಾಗಿ ಅವರು 35 ನಿಮಿಷದಲ್ಲಿ ಸೇರಿಸಿ 12 ಜನ ಡಾಕ್ಟರ್ಸ್ ರೆಡಿ ಮಾಡಿಸಿ, ವಾಲ್ಟರ್ ದೇವರಾಮು ಬಿದ್ರಿ ಸಾಹೇಬ್ರು ಕಮ್ಯುನಿಕೇಟ್ ಮಾಡಿಕೊಂಡು, ಆಮೇಲೆ ಜಯಲಲಿತಾ ಮೇಡಮ್ ಏನಾದರೂ ಸರಿ SP ಸಾಹೇಬ್ ಇದನ್ನು ಹೇಳಿಲ್ಲ ಅಂದರೆ ಒಂದು ಅವ್ರ ಪ್ರಾಣ ಕಾಪಾಡಿದರೆ ಅಷ್ಟು ಮುಗೀತು. ಆಮೇಲೆ ಇನ್ನೊಂದೇನೆಂದರೆ ಆಗ ನನಗೆ ಫಸ್ಟ್ ಹೇಳಿದ್ದು ಅಶೋಕ್ ಕುಮಾರ್ ಸಾಹೇಬ್ರು, ಅದಾದಮೇಲೆ ಅವ್ರನ್ನ ಶಿಫ್ಟ್ ಮಾಡಿಸ್ತಾ ಇದ್ದಾಗೆ ನಾನು ವೀರಪ್ಪನ ಹಿಂದೆ ಓಡೋದೆ, ಹೆಂಗಾರು ಮಾಡೋನು ಹಿಡಿಬೇಕು ಅಂತ ಓಡೋದೆ ಅಂತ ಅಂದರು. ಈ ಕಡೆ ಇಂಪಾರ್ಟೆನ್ಸ್ ಕೊಟ್ಟಿವಿ ವಿನಾ ಅದು ಒಂದು ಡೈರೆಕ್ಟರ್ಗೆ ಒಂದು ಡ್ರಾಮ್ಯಾಟಿಕಲ್ ಫೀಲ್ ಯಾವ ಕಡೆ ಜಾಸ್ತಿ ಇಲ್ಲ. ಅಟೆಂಡ್ ಬರೋದು ಒಂದು ಗಾಂಧಿ ಬಂತು ಸರ್. 50 ವರ್ಷ 70 ವರ್ಷ ಗಾಂಧಿ ಹಿಸ್ಟ್ರಿನ 2.5 ಗಂಟೆಲಿ ಹೇಗೆ ಹೇಳಕ್ ಸಾಧ್ಯ? ಇವಾಗ ವೀರಪ್ಪನ 50 ವರ್ಷ ನಾನು ಹೇಳ್ತಾ ಇರೋದು ನೋಡಿದ್ರೆ, ಇವಾಗ ಸಾಹೇಬ್ರು ಹೇಳಿದ್ ನೋಡಿದ್ರೇನೆ ಅದೇ ಒಂದು ಪಿಕ್ಚರ್ ಮಾಡ್ಬೋದು. ಅದೇ ಅವ್ರು ಹೇಳಿದ್ರಲ್ಲ, ಒಂದು 2 hours 3 hours ನಡೀತಲ್ಲ. 7:15 ಇಂದ ಸಾಹೇಬ್ರು 5:00ವರೆಗೆ ಯಾವತ್ತೂ ದೇವಸ್ಥಾನ ಎಲ್ಲ ಇದೆಯಾ, ಇದೆಲ್ಲ ಸಿನಿಮಾ ಇದೆಲ್ಲ ಇದೆಯಾ, ಅಲ್ಲೇ ನಡೆದಿದ್ದ ಘಟನೆ ಇದೆಯಾ, ಅವ್ರು ಹೇಳಿದ ಸಾಹೇಬ್ರೆಲ್ಲ ಬಂತ ಕ್ಲೀನಾಗೆ. ಒಂದೇ ಒಂದು ಪೀಸ್ ಏನಂದರೆ, ನಮ್ಮ ಅಶೋಕ್ ಕುಮಾರ್ ಸಾಹೇಬ್ರು ಭಾವ ಅವ್ರು ಬಂದಿಲ್ಲ ಅಂತ ಒಂದು ಅಲಿಗೇಷನ್ ಸಿನಿಮ್ಯಾಟಿಕ್ ವೇನಲ್ಲಿ ಅವ್ರು ಕರ್ಕೊಂಡು ಜೀವ ಉಳಿತಲ್ಲ. ರಮೇಶ್ ನೀವು ನಾನು ಹೇಳಬೇಕು ಅನ್ಕೊಂಡಿದ್ದ ಪಾಯಿಂಟ್ ತಗೊಳ್ಳಿಲ್ಲ. ಗೋಪಾಲ್ ಹೊಸೂರ್ ಅವರು ವೈರ್ಲೆಸ್ ಮೆಸೇಜ್ ಕೊಟ್ಟಿದ್ದು ವಿಜಯ್ ಕುಮಾರ್ಗೆ ಅನ್ನುವಂತೆ ಬಿಂಬಿತವಾಗಿದೆ ಸಿನಿಮಾದಲ್ಲಿ. ಅದೆಲ್ಲೋ ಒಂದು ಕಡೆ ನೋ ಅಲ್ಲ, ನೀವು ಸಿನಿಮಾ ಮತ್ತೆ ಅರ್ಥನೇ ಆಗಿಲ್ಲ. ಅವರು ಕೊಡೋದು ಬೇಸ್ಗೆ, ಬೇಸಿಂದ ಬರ್ತದೆ ಅಲ್ಲಿಗೆ. ಓಕೆ ಫೈನ್. ನೀವು ಹೊರಡುವಂತ ಅವಸರದಲ್ಲಿ ಎರಡು ಪ್ರಮುಖವಾದ ಪ್ರಶ್ನೆಗಳನ್ನ ನಾನು ಕೇಳಲೇಬೇಕು. ಕ್ಲಿಯರ್ ಆಗಿ ಹೇಳೋದಕ್ಕೆ ಬಿಡಬೇಕು. ಅಲ್ಲ, ಇಲ್ಲ, ನೀವು ಏನಂದ್ರೆ ಪ್ಲೀಸ್ ಗೋ ಅಹೆಡ್. ಹೊಸೂರ್ ಸಾಹೇಬ್ರು ಹೇಳೋದು ಬೇಸ್ಗೆ. ಓಕೆ, ಟಾಕಿಂಗ್ ಟು ಇಂಡಿಯಾ ಅಂತಾರೆ. ಇಂಡಿಯಾ ಬೇಸಿಂದ ಸಾಕಷ್ಟು ಜನಕ್ಕೆ ಹೋಗ್ತದೆ. ಬೇಸಿಂದ ನೀವು ಎತ್ಕೊಂಡಿದ್ದು ವಿಜಯ್ ಕುಮಾರ್ ಅವ್ರಿಗೆ ಹೋಗಿರೋದನ್ನ ಮಾತ್ರ. ಇವಾಗ ಅವರು ಬಂದಿದ್ರಲ್ಲ ಒಬ್ರು ಬಂದು ಅಲ್ಲಿ ನನಗೆ ಸೇಲಂ ಇಂಪಾರ್ಟೆಂಟ್ ಆಗ್ತಿತ್ತು. ಎಲ್ಲಿಗೆ? ಸೇಲಂಗೆ ಸೇರಿಸೋದಿದೆಯಲ್ಲ, ಅವ್ರ ಜೀವ ಉಳಿದಿದ್ದು ಅಲ್ಲಿ 12 ಡಾಕ್ಟರ್ ಇದ್ರು. ಡ್ರಾಮ್ಯಾಟಿಕಲ್ ಆಗಿ ನೋಡ್ತೀವಿ ಅಷ್ಟೇ ಸರ್. ನೀವು ಅದನ್ನ ನಮ್ಮ ಸಾಹೇಬ್ರುಗಳನ್ನೇ ನನ್ನೇ ಹಿಂಸೆಗೆ ಗುರಿ ಮಾಡೋದು ಸರಿನೇ ಅಲ್ಲ. ನಮ್ಮ ಬಾಸ್ಗಳು ಸರ್, ಅವ್ರನ್ನ ನನ್ನ ಮುಂದೆ ಯಾಕೆ ಸರ್ ಚಿಕ್ಕೊಂತರ ಮಾಡ್ತೀರಾ? ತುಂಬಾ ನಂಬಿಕೆ ಇದೆ ನನ್ನ ಮೇಲೆ. ರಮೇಶ್ ಅವರು, ಎಲ್ಲೋ ಒಂದ್ ಕಡೆ ನನ್ಗೆ ಸಿನಿಮಾ ನೋಡಿದಾಗ ಅನಿಸ್ತಿದೆ ವೀರಪ್ಪನ ಬಗ್ಗೆ ತಮಗೊಂದು ಸಾಫ್ಟ್ ಕಾರ್ನರ್ ಇದೆಯಾ ಅಂತ. ಯಾಕಂದ್ರೆ ನಾವು ತಿಳ್ಕೊಂಡಿರೋದು, ಪೊಲೀಸರು ಹಿಡಿಯೋದಕ್ಕೆ ಬಂದಾಗ ವೀರಪ್ಪನ್ ಎಲ್ಲಿ ಮಗು ಹತ್ರ ಪೊಲೀಸರು ಕೇಳ್ಬಿಡುತ್ತೋ ಅನ್ನುವಂಥ ಭಯದಲ್ಲಿ ಮಗುನ ಕೊಂದ ಅನ್ನುವಂಥದ್ದು ನಾವು ಓದ್ಕೊಂಡು ಬಂದಿದ್ದೀವಿ. ಆದರೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಕೊಂದ ಅಂತಿದೆಯಲ್ಲ ಸರ್, ಐ ವಿಟ್ನೆಸ್ ಇಲ್ಲ ಅದಕ್ಕೆ. ಎಸ್, ಐ ಅಗ್ರಿ. ಆಯ್ತಾ? ಓಕೆ. ಮುತ್ತುಲಕ್ಷ್ಮಿ ಸ್ಟೇಟ್ಮೆಂಟ್ ಏನು ಗೊತ್ತಾ? ಅವತ್ತು ಜಾರಿ ಬಿದ್ರು ಅಂತ ಅಂದ್ರು. ಅದಕ್ಕೆ ಏನು ಮಾಡಿದೀವಿ, ವಯಾ ಮೀಡಿಯಲ್ಲಿ ಇಟ್ಟಿದ್ದೀವಿ. ಹಿಂಗೆ ಅಂದರೆ ಅವನೇ ಇಟ್ಕೊಂಡು ಬಿಗ್ಗೆಗೆ ಅದೇ ಮೀನಿಂಗೇ ಬರೋದು, ಅವನೇ ಕೊಂದಿರೋ ಥರನೇ ಬರೋದು. ನಿಮಗೆ ನೀವು ಹಿಂಗೆ ಕತ್ತಿಸ್ಕಿ ಹಿಂಗೆ ಮುರಿಯೋ ತೋರಿಸ್ಬೇಕಾ ಸರ್? ಒಂದು ಡೆತ್ ಆಗಿದೆ, ಅದನ್ನು ಯಾಕೆ ಸರ್ ಬೇರೆ ಥರ ಗ್ಲೋರಿಫೈ ಮಾಡಬೇಕು? ಆಮೇಲೆ ಇನ್ನೊಂದು, ನೀವು ಲಾಸ್ಟಲ್ಲಿ ನೋಡಲಿಲ್ಲ, TB ಪೆರುಮಾಳ್ ಅಂತ ಹೇಳಿ ಅವನ ಸ್ಟೇಟ್ಮೆಂಟ್ ಬರ್ತದೆ. ಅದು ಯಾರು ಗೊತ್ತಾ? ರಿಫರ್ ಮಾಡಿರೋದು ಯಾರು ಗೊತ್ತಾ? ನಮ್ಮ ಸಾಹೇಬ್ರು, ಬಿದ್ರಿ ಸಾಹೇಬ್ರು ಅವನ್ನ ರಿಫರ್ ಮಾಡಿ 3 ಲಕ್ಷ ಕೊಟ್ಟಿದ್ದಾರೆ. ನಾನು ಬಿದ್ರಿ ಸಾಹೇಬ್ರಿಗೆ ಬಂದು ಹೇಳಿದೆ, ಸರ್ ನಿಮ್ಮ ಬಗ್ಗೆ ಎಷ್ಟು ಮಾತಾಡ್ತಾನೆ ಸರ್ ಅವನು, ಬರೀ ನಿಮ್ಮನ ಬಗ್ಗೆನೇ ಹೇಳ್ತಾನೆ. 3 lakhs ಕೊಟ್ಟಿದ್ದಾರೆ ಅವ್ರಿಗೆ. ಯಾರಿಗೆ? TB ಪೆರುಮಾಳ್ಗೆ. ಸಾಹೇಬ್ರುಗಳು ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಥರ. ಅವ್ನು ರಿಫರ್ ಮಾಡ್ಬಿಟ್ಟು ಅವನು ಹೇಳ್ತಾನೆ,
ಅವನಿಗೆ ಕಣ್ಣಲ್ಲಿ ನೀರು ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ಬರುತ್ತೆ. ಅದನ್ನು ತೋರಿಸಿದ್ದೀನಿ ಸರ್. ಆ ಕ್ಷಣದಲ್ಲಿ ಒಂದು ಬರ್ತದೆ, ಆಮೇಲೆ ಅವನು ಮರ್ತ್ಬಿಟ್ಟು ಅವನ ಪಾಡ್ಗೆ ಅವನು ಹಂಟ್ ಮಾಡ್ತಾನೆ ಇರ್ತಾನೆ. ಎಸ್, ಸಾವನ್ನು ಗ್ಲೋರಿಫೈ ಮಾಡೋದಕ್ಕೆ ಇಚ್ಛೆ ಇರಲಿಲ್ಲ. ಸೊ ಮಗುವಿನ ಸಾವಿನ ಬಗ್ಗೆ ಹೇಳೋದು ಬೇಡ ಅಂತ ಅನ್ಕೊಂಡ್ರಿ ಸರ್. ಎಸ್, ಐ ಅಗ್ರಿ ಸರ್. ಈಗ ಆಮೇಲೆ ಸಾಮಾಜಿಕ ಜವಾಬ್ದಾರಿ ಇರೋ ಯಾವುದೇ ನಿರ್ದೇಶಕ ಡೆಫಿನೆಟ್ಲಿ ಐ ಅಗ್ರಿ ಮಗುವಿನ ಸಾವನ್ನ ನನ್ನ ಪ್ರಶ್ನೆಗೆ ಅವ್ರು ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ ಸರ್. ಪಾಯಿಂಟ್ ಟೇಕನ್. ಎಸ್, ನಾವು ಇತಿಹಾಸದಲ್ಲಿ ಓದ್ಕೊಂಡು ಬಂದಿದ್ದು ವೀರಪ್ಪನ್ ತನ್ನ ಮಗುವನ್ನ ತಾನೇ ಕೊಂದ ಅದೆಂತ ಕ್ರೂರಿ ಅನ್ನುವಂಥದ್ದು. ಎಸ್, ಅದಕ್ಕೆ ನಿಮಗೆ ಪಾಯಿಂಟ್ ಸಿಗ್ತಾ ಇರಲಿಲ್ಲ ಮತ್ತು ಆಸ್ ಅ ಡೈರೆಕ್ಟರ್ ಪ್ರತಿಯೊಂದು ಇಟ್ಸ್ ಆಲ್ ಒನ್ ಸೈಡೆಡ್. ತಾವೇನ್ ಕೇಳಿದಿರಾ, ನನಗೊಂದು ಅನ್ಸಿತ್ತು. ಆಮೇಲೆ ಇನ್ನೊಂದು ಹೇಳ್ತೀನಿ, ತಾವೆಲ್ಲ ಬೈದಿದ್ದೀರಾ, ಮೀಡಿಯಾದವರು ಬಿಟ್ಟಿಲ್ಲ ಸರ್ ನಮ್ಮ ಪೊಲೀಸವ್ರನ್ನ ಉಜ್ಜಿಸ್ತಿದ್ರು. ಏನಂದಿದ್ದೀರಾ, ಶಿವಸುಬ್ರಹ್ಮಣ್ಯಂ ಬರ್ತಾನೆ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತಾನೆ, ಪೊಲೀಸವ್ರು ಏನು ಮಾಡ್ತಿದ್ರು ಅಂತಿದ್ರಿ. ನಾವು ಪೊಲೀಸವರಲ್ಲ, ನಾನು ಓದಾಗ ಗೊತ್ತಾಗುತ್ತೆ ಸರ್. ಅಲ್ಲಿ ನೀವಲ್ಲಿ ಹೋದ್ರೆ ಗೊತ್ತಾಗುತ್ತೆ. 6000 ಸ್ಕ್ವೇರ್ ಕಿಲೋಮೀಟರ್ಸ್ ಟೆರೇನ್ ಅದು, 3 ಸ್ಟೇಟಿಗೆ ಸೇರಿರೋದು. ಆ ಕಾಡಲ್ಲಿ ಅವ್ರನ್ನ ವೀರಪ್ಪನಲ್ಲ ನನ್ನೋದ್ರು ಇಡಕ್ಕಾಗಲ್ಲ ನಿಮ್ಗೆ. 18,500 ಕಿಲೋಮೀಟರ್ ಅಲ್ಲ, ಅಷ್ಟು ದೊಡ್ಡ ಕಾಡು, ಶ್ರೀಲಂಕಾದಷ್ಟು ದೊಡ್ಡ ಕಾಡು ಅಂತ ಹೇಳ್ತೇವೆ ನಾವು. ಕಮಾಂಡ್ ಆಪರೇಷನ್ ಆಗಲ್ಲ. ಅದಕ್ಕೆ ಇಂಟೆಲಿಜೆನ್ಸ್ ಏನೇನು ಮಾಡಬೇಕು ಅವ್ರವ್ರು ಮಾಡ್ತಾನೆ ಇರ್ತಾರೆ, ಅವ್ರವ್ರ ಪ್ಲಾನ್. ನನಗೆ ಬಿದ್ರಿ ಸಾಹೇಬರು ಈಗ ಹಾಕ್ಬೇಡ ಅಂತ ಹೇಳಿದ್ರು, ನಾನು ಹಾಕ್ಲಿಲ್ಲ ಅಷ್ಟೇ. ಆ ಜಾಗದಲ್ಲಿ ನಾವು ಶೂಟ್ ಮಾಡಿರೋದೇ, ಆ ಜಾಗದಲ್ಲಿ ಅವನಿಗಿದ್ದ ಅಡ್ವಾಂಟೇಜಸ್ ನಮ್ಮ ಪೊಲೀಸರಿಗಿದ್ದ ಡಿಸ್ಅಡ್ವಾಂಟೇಜಸ್ ತೋರಿಸೋದಕ್ಕೆ ಪೊಲೀಸರ ಶ್ರಮವನ್ನ ಹೇಳ್ತೀವಿ ಹೊರತು ನಾವು ಬೇರೇನು ವೀರಪ್ಪನ ಅಟ್ಟಹಾಸ ಅವನ ಕ್ರೌರ್ಯನೇ ಹೇಳ್ತಾ ಬಂದಿದ್ದು ಉದ್ದಕ್ಕೂ. ಅವ್ನು ಹೆಂಗೆ ಇವ್ರನ್ನೆಲ್ಲ ಔಸ್ಕೊಂಡು ಹೊಡೆದು ಅದೆಲ್ಲ ನೀವು ಸ್ಕ್ರಾಲಿಂಗ್ ಹಾಕ್ತಾ ಇದ್ದೀರಾ. ಶ್ರಮ ಬಲಿದಾನ ಕಣ್ಣು ಕಾಣಿಸ್ಲಿಲ್ವಾ ಅಂತ ಅನ್ಬಿಟ್ಟು ಶ್ರಮ ಬಲಿದಾನನೇ ತೋರಿಸಿರೋದು. ಫಸ್ಟ್ ಹಾಫ್ ಹೆಚ್ಚು ಕಡಿಮೆ 1.25 ಗಂಟೆ ಶ್ರಮ ಬಲಿದಾನ. ನಮ್ಮ ಅಧಿಕಾರಿಗಳನ್ನ ಕೊಂದಿದ್ದಾನೆ ಅಷ್ಟೂ ತೋರಿಸಿದೀನಿ ನಿಮಗೆ. DFO ಶ್ರೀನಿವಾಸ್ ಕೊಂದಿರೋದು ತೋರಿಸಿದೀನಿ, ಬಾಲರ್ ಮೋಹನ್ ಏನು ಕೊಂದು ತೋರಿಸಿದೀನಿ ಆಫೀಸರ್ನ. ನಮ್ಮ ದಿನೇಶ್ ಎಪಿಸೋಡ್, ಜಗನ್ನಾಥ್ ಎಪಿಸೋಡ್ ತೋರಿಸಿದೀನಿ, ಶಕೀಲ್ ಅಹಮದ್ ಹರಿಕೃಷ್ಣ ಎಪಿಸೋಡ್ ತೋರಿಸಿದೀನಿ, ಗೋಪಾಲ್ ಹೊಸೂರು ಎಪಿಸೋಡ್ ತೋರಿಸಿದೀನಿ. ಇನ್ನೇನು ಹೇಳಬೇಕು, ನಮ್ಮ ಶ್ರಮ ಬಲಿದಾನ ನಮ್ಮ ಪೊಲೀಸರು ಕೊಂದಾಕಿರ್ತಾನೆ ತೋರ್ಸಕ್ಕಾಗತ್ತೆ. ಎಸ್ ನಾನು ಬರ್ತೀನಿ ರಮೇಶ್ ಅವರೇ. ಬಾವಾ ಸರ್, ನಾವು ಈಗ ಚರ್ಚೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ವೀರಪ್ಪನ್ ತನ್ನ ಮಗುವನ್ನು ತಾನೇ ಕೊಂದ ಅನ್ನೋದಕ್ಕೆ ಐ ವಿಟ್ನೆಸ್ಗಳು ಯಾರೂ ಇಲ್ಲ. ಅದಕ್ಕಿರುವಂಥ ಏಕೈಕ ಆಧಾರ ಅಂದರೆ ಮುತ್ತುಲಕ್ಷ್ಮಿಯ ಸ್ಟೇಟ್ಮೆಂಟ್ ಅನ್ನುವಂಥದ್ದು. ಯಾವ ಆಧಾರದ ಮೇಲೆ ಪೊಲೀಸರು ಆ ಕನ್ಕ್ಲೂಷನಿಗೆ ಬರ್ತಾರೆ ಸರ್, ವೀರಪ್ಪನ್ ತನ್ನ ಮಗುವನ್ನು ತಾನೇ ಕೊಂದ ಅಂತ? ನಮ್ಮ ಇನ್ವೆಸ್ಟಿಗೇಷನ್ದಲ್ಲಿ ನಮ್ಮದು ಹೇಳಿಕೆ ಸ್ಟೇಟ್ಮೆಂಟಲ್ಲಿ ಅದು ಮಗು ಸೌಂಡ್ ಬರುತ್ತೆ, ವಾಯ್ಸ್ ಮಾತಾಡಿದ್ದು ಕಾಡಿನಲ್ಲಿ ಡಿಸ್ಟರ್ಬ್ ಆಗುತ್ತೆ ಎಂಬ ಒಂದು ಉದ್ದೇಶದಿಂದ ಸಾಯಿಸಿದ್ದಾರೆ ಎಂಬುದು ನಮ್ಮ ಇನ್ವೆಸ್ಟಿಗೇಷನ್ ಬಂದಿತ್ತು. ಈಗ ತಾವು ಚರ್ಚೆ ಆಗೋದು ಪಿಕ್ಚರ್ ಬಗ್ಗೆ ನಮ್ಮ ರಮೇಶ್ ಅವರು ನಮ್ಗೆ ಈಗಲ್ಲ ಸೈನೈಡ್ ಪಿಕ್ಚರ್ ಆಗಿದೆ ಆವಾಗಿಂದ ನಮ್ಮ ಗೆಳೆಯರವರು ನಮ್ಗೆ ಗೊತ್ತಿತ್ತು. ಆವಾಗ ಕೂಡ ನಾವು ಜೊತೆಯಲ್ಲಿದ್ದು ಚರ್ಚೆ ಮಾಡಿ ಅವ್ರ ಪಿಕ್ಚರ್ ಅವರು ಶೋ ಎಲ್ಲ ತೋರಿಸಿದ್ರು. ಈಗ ಕಿಶೋರ ಇರ್ಬೋದು, ಒಬ್ಬರೇ ಇರ್ಬೋದು, ಅವರೆಲ್ಲ ಅವ್ರಿಗೆ ಪಾತ್ರ ಕೊಟ್ಟಿದ್ದರೆ ಇವ್ರು ಮಾಡ್ತಾರೆ. ಆದರೆ ನಿಮ್ಮ ಪಿಕ್ಚರ್ ನಾನಂತೂ ನೋಡಿಲ್ಲ, ನೋಡಿದವರು ಕೆಲ ಕನ್ನಡ ಸಂಘದವರು ನನಗೆ ಫೋನ್ ಮಾಡಿದರು. ಏನಂತಂದರೆ ಇದರಲ್ಲಿ ಕರ್ನಾಟಕದವರು ಏನೂ ಮಾಡಿಲ್ಲ ಎಂಬ ಒಂದು ಭಾವನೆ ಬರ್ತಾ ಇದೆ. ನೋಡಿದಾಗ ಕಡೆ ಒಂದು 3/4 ಗಂಟೆ 1 ಗಂಟೆ ಬರೀ ತಮಿಳ್ನಾಡಿನವರನ್ನೇ ತೋರಿಸಿದ್ದೀರಿ. ಕಡೆಗೆ ಒಂದು ವರ್ಡಿಂಗ್ಸಲ್ಲಿ ಡಿಸ್ಕಷನ್ ಬರ್ತಾ ಇದೆ ಏನಂತಂದರೆ ತಮಿಳ್ನಾಡು CM ಜಯಲಲಿತಾವನ್ನು ಮಾತ್ರ ಅವರು ಒಂದು ಎಕ್ಸಾಗರೇಟಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ಕರ್ನಾಟಕದ ಪೊಲೀಸರಿಗೆ, ಕರ್ನಾಟಕ ಸರ್ಕಾರಕ್ಕೆ, CMಗೆ, ಆ ಕರ್ನಾಟಕ CM ಪೊಲೀಸರಿಗೆ, ಸರ್ಕಾರಕ್ಕೆ ಯಾವುದೇ ರಾಜಕೀಯ ಇಚ್ಛಾಶಕ್ತಿ ಇಲ್ಲದಾಗೆ, ಅಂದರೆ ರಾಜಕೀಯ ಇಚ್ಛಾಶಕ್ತಿ ನಿಮಗೆ ಇದ್ದರೆ, ಅಂದರೆ ಜಯಲಲಿತರು ಇದ್ದ ಕಾರಣ ಇದು ಎಂಡ್ ಆಯಿತು, ಅವರಿಗೆ ಮಾತ್ರ ಇಚ್ಛಾಶಕ್ತಿ ಇದೆ ಎಂಬುದಾಗಿ ತೋರಿಸಿದ್ದಾರೆ, ನಮ್ಮವ್ರಿಗೆ ಇಲ್ಲ ಅಂತೇಳಿ ತೋರಿಸಿದ್ದಾರೆ ಅಂತ ಹೇಳ್ಕೊಂಡು ಒಂದು ಮಾತು ಬಂತು. ನಾವಾಗಪ್ಪ ರಮೇಶ್ ಅವರಿಗೆ ಕೇಳಿ, ಅದು ಏನಂತ ಗೊತ್ತಿಲ್ಲ ನನಗೆ, ಅವರಿಗೆ ಕೇಳಿ ಅಂತ ಕೂಡ ಅವ್ರಿಗೆ ಹೇಳಿದೆ. ಈಗ ನಮ್ಮ ಫೋನಲ್ಲಿ ಕೂಡ ಮಾತಾಡಿದ್ರ ಬಗ್ಗೆ ಒಂದೇ ನೋಡ್ತು. ಅದಿರಲಿ, ಈಗ ನಮ್ಮ ಕರ್ನಾಟಕದಲ್ಲಿ ಅವತ್ತು ಫಸ್ಟಿಗೆ ಶ್ರೀ ಗೋಪಾಲೋಶ್ವರ್ ಇದ್ದಾಗ, ಶಂಕರಬಿದರಿ ಇದ್ದಾಗ, ಇವರು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಅವರು, ಇವರು ಎಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ರು, ಎಷ್ಟು ಹಣ ಕೊಟ್ಟಿದ್ರು, ಹೇಗೆ ಅವರಿಗೆ ಹುರುಪು ಮಾಡಿದ್ರು ಎಂಬುದು ಆವಾಗ ಗೊತ್ತು. ಅವರೊಂದು ಗೋಪಾಲೋಶ್ವರ್ ಇನ್ಸಿಡೆಂಟ್ ಆದಾಗ ಅವರೇ ಸ್ವತಃ ಬಂದಿದ್ದರು. ನಂತರ 2ನೇ ಸಲ ಈ ನಾಗಪ್ಪ ಅವರು ಕಿಡ್ನ್ಯಾಪ್ ಆದಾಗ, ಆ ನಂತರ ಅದಕ್ಕಿಂತ ಮೊದಲು ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಎಷ್ಟು ಸರ್ಕಾರ ಕಷ್ಟಪಡ್ತು. ಆವಾಗ ಖರ್ಗೆ ಸಾಹೇಬ್ ಹೋಮ್ ಮಿನಿಸ್ಟರ್ ಆಗಿದ್ದರು, ಶ್ರೀ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅದ್ರ ಕೂಡ ಬೇಕಾದಷ್ಟು ಕಮೆಂಟ್ ಮಾಡೋದು ಈಸಿ, ಪುಸ್ತಕ ಬರೆಯೋದು ಈಸಿ. ಆದರೆ ರಿಸಲ್ಟ್ ಏನು ಬಂದಿದೆ ಅಂತ ನಮಗೆ ಅಣ್ಣವ್ರನ್ನ ಜೀವಂತವಾಗಿ ಬಿಡಿಸ್ಕೊಂಡು ಬಂದಂಥ ಕಾರ್ಯ ಪ್ರವೃತ್ತಿ, ಅದರ ಬಗ್ಗೆ ಮತ್ತೆ ಆ ಒಂದು ಇಚ್ಛಾಶಕ್ತಿ. ನಂತರ ಈ ನಾಗಪ್ಪ ಅವ್ರನ್ನ ಕಿಡ್ನಾಪ್ ಆದ ನಂತರ ಆವಾಗ ಸ್ವತಃ SM ಕೃಷ್ಣ ಅವ್ರು ಬೆಟ್ಟಕ್ಕೆ ಬಂದು ಎಲ್ಲರನ್ನೂ ಸೇರಿಸಿ ಎಲ್ಲರಿಗೂ ಒಂದು ಹುರುಪಾಡಂಗೆ ಮಾತಾಡಿ, ನೀವೇನೇ ಮಾಡಿ ಅದನ್ನು ಈ ಸಲ ಎಂಡ್ ಮಾಡಬೇಕು, ವೀರಪ್ಪನ ಹಿಡಿಬೇಕು, ನಿಮಗೆ ಏನು ಬೇಕು ರಿವಾರ್ಡ್ ಸ್ಕೈ ಇಸ್ ದ ಲಿಮಿಟ್ಸ್ ಫಾರ್ ಯುವರ್ ರಿವಾರ್ಡ್ ಅಂತ ಹೇಳಿ ಅಲ್ಲಿ ತನಕ ಬೆಟ್ಟದಲ್ಲಿ ಕೂತ್ಕೊಂಡು ಭಾಷಣ ಮಾಡಿ ನಮ್ಮ ಮುಖ್ಯಮಂತ್ರಿ ಅವರು ಹೋಗಿದ್ದಾರೆ. ಆದರೆ ಇಷ್ಟೆಲ್ಲ ಇರುವಾಗ ಇಚ್ಛಾಶಕ್ತಿ ಬರೀ ತಮಿಳುನಾಡು ಸರ್ಕಾರಕ್ಕೆ, ತಮಿಳುನಾಡು ಮುಖ್ಯಮಂತ್ರಿ ಮಾತ್ರ ಇದೆ ಎಂಬುದಾಗಿ ತಾವು ತೋರಿಸಿದ್ದೀರಿ ಎಂದು ನಮ್ಮ ಕನ್ನಡ ನೋಡಿದವರು, ಕನ್ನಡ ಸಂಘದವರು ನನಗೆ ಫೋನ್ ಮಾಡಿ ಹೇಳಿದರು. ಇದರ ಬಗ್ಗೆ ತಾವೇನಂತೀರಿ ಅಂತ ಹೇಳಿ ನಮಗೆ
ಸರ್ ಇದಕ್ಕೆ ನಾನು ಜಾಯಿಂಟ್ STF ಚೀಫ್ ನಮ್ಮ ಕರ್ನಾಟಕದ ಮಿರ್ಜಿ ಸಾಹೇಬ್ರ ಹತ್ರ ಒಂದು 4 ಬಾರಿ ಕುಚ್ಚಣ್ಣ ಸಾಹೇಬ್ರು ಹೇಳಿದ್ರು ಇಲ್ಲ ಅಂತ ಕೂಡ ಇವ್ರಿಗೆ ಇಲ್ಲ ಹೇಳ್ಬಿಡ್ತೀನಿ. ಕುಚ್ಚಣ್ಣ ಸಾಹೇಬರು ಮಿರ್ಜಿ ಸಾಹೇಬ್ರಿಗೆ ಫೋನ್ ಮಾಡಿ, ರಮೇಶ್ ಒಳ್ಳೆ ಫಿಲ್ಮ್ ಮೇಕರು ಸರ್, ದಯವಿಟ್ಟು ಅವ್ನಿಗೆ ಹೆಲ್ಪ್ ಮಾಡಿ, ತಮ್ಮ ಏನೇನು ಅನಿಸಿಕೆಗಳಿದ್ವು, ಯಾಕಂದರೆ ನನಗೆ ಒಂದು ಒಳ್ಳೆ ಮಾಹಿತಿ ಬಂದಿತ್ತು, ಸೂಪರ್ ಮ್ಯಾಟ್ರು ಮಿರ್ಜಿ ಸಾಹೇಬ್ರು ಅಟೆಂಪ್ಟ್ ಮಾಡಿದರು. ಯಾಕಂದರೆ ನಕ್ಕೀರನ್ ಗೋಪಾಲ್ ವಾಪಸ್ ಹೋಗಿದ್ದರೆ ವೀರಪ್ಪನ ಅವ್ನು ಹೊಡೆದಾಗ್ತಾ ಇದ್ದ, ಯಾಕಂದರೆ ಅದು ಬಂದ್ಬಿಡ್ತು ನನಗೆ ಇನ್ಫಾರ್ಮೇಷನ್. ಸರಿ ಓಕೆ, ನೆಕ್ಸ್ಟ್ ಏನು, ಇನ್ನೊಂದು ಟೀಮ್ನ ಅವನು ಪ್ರೊಜೆಕ್ಟ್ ಮಾಡ್ಕೋಬೇಕಾಗಿತ್ತು. ಅವ್ನು ಜೈಜಾಂಟಿಕ್ಕಾಗಿ ಇನ್ನೊಂದು ದೊಡ್ಡ ಒಂದು ಇಶ್ಯೂ ಮಾಡೋಕ್ಕೋಸ್ಕರ ಅವನು ಒಂದು TV ಚಾನಲ್ ಬೇಕು ನನಗೆ, ಒಂದು TVಗೆ ಮತ್ತೆ ನಾನು ಹೇಳಬೇಕು ಅಂದಾಗ ಮಿರ್ಜಿ ಸಾಹೇಬ್ರು ಒಂದು ಪ್ಲ್ಯಾನ್ ಮಾಡ್ತಾರೆ, ಬಾಂಬೆಗೆ ಅಟೆಂಪ್ಟ್ ಮಾಡ್ತಾರೆ. ಅದು ಮಿರ್ಜಿ ಸಾಹೇಬ್ರು ಹೇಳ್ಬೋದು, ಹೇಳ್ತಾರೋ ಏನೋ ಗೊತ್ತಿಲ್ಲ, ಅದು ಹೇಳಿ ಕೇಳ್ಕೊಳ್ತಾವೆ. ಮಿರ್ಜಿ ಸಾಹೇಬ್ರು ಬ್ಯೂಟಿಫುಲ್ ಪ್ಲ್ಯಾನ್ ಮಾಡ್ತಾರೆ, ಸ್ಕೆಚ್ ಹಾಕಿ ಬಾಂಬೆಯಿಂದ ಕರೆಸಿ ಇವ್ರನ್ನ ಹೊಡಿಸ್ಬೇಕು ಅಂತ ಹೇಳಿ, ಇದು ಏನು ಕ್ಯಾಮ್ರಾದವ್ರನ್ನ ಕಳಿಸಿ ಅದರೊಳಗೆ ಪೊಲೀಸವ್ರು ಇಬ್ಬರನ್ನ ಹಾಕಿ ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಮಾಡ್ತಾರೆ. ಅದು ಮಿಸ್ಫೈರ್ ಆಗುತ್ತೆ, ಲಾಸ್ಟ್ಗೆ ಅವ್ನು ಕರೆಸ್ಕೊಳ್ಳಲ್ಲ, ಏನೋ ಡೌಟ್ ಬಂದು ಈ ಥರದ್ದೊಂದು ಫ್ಲಾಪ್ ಮಿಸ್ ಆಗಿಬಿಡುತ್ತೆ. ಇದನ್ನು ನಾನು ಮಿರ್ಜಿ ಸಾಹೇಬ್ ಹತ್ರ ಕೇಳಿ ಇದನ್ನು ಹೇಗೆಲ್ಲ ಮಾಡಿದ್ರಿ ಅಂತ ಹೇಳಿ ಅಟೆಂಪ್ಟ್ ಮಾಡೋಕ್ಕೋಸ್ಕರ ಅವ್ರನ್ನ ಒಂದು 4 ಸಾರಿ ಅವ್ರ IG ಇಂಟೆಲಿಜೆನ್ಸ್ ಆಗಿದ್ದಾಗ ಎಷ್ಟು ದಿನ ನಾನು ಅವ್ರನ್ನ ಅಟೆಂಪ್ಟ್ ಮಾಡಿದೆ. ಆವಾಗ ಅವ್ರು ತುಂಬ ಬ್ಯುಸಿ ಇದ್ದು, ಯಾಕಂದರೆ ಇಂಟೆಲಿಜೆನ್ಸ್ IG ಅಂದರೆ ಸುಮ್ಮನೆ ಸಾಧಾರಣದ ಕೆಲಸ ಅಲ್ಲ. ಅದಾದಮೇಲೆ ಕಮಿಷನರ್ ಆದಾಗೂ ಹೋದೆ, ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗತ್ತಾ ಅಂತ ಅವ್ರಿಗೆ ಆಗಲಿಲ್ಲ, ಟೈಮ್ ಸಿಕ್ಕಿಲ್ಲ. ಆಮೇಲೆ ಹೇಳದೇ ಇರೋದನ್ನ, ಮಾಹಿತಿ ಇಲ್ಲದೆ ಇರೋದನ್ನ ನಾನು ಹೇಗೆ ತೋರಿಸ್ಲಿ? ನನಗೆ ಈಗ ನಮ್ಮ ಬಾಬಾ ಸಾಹೇಬ್ರು ಹೇಳ್ತಾರೆ, ಬಾಬಾ ಸಾಹೇಬ್ರು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಇಲ್ಲಿ ಕೂತಿದ್ದಾರೆ ಶಿವರಾಮ್ ಸಾಹೇಬ್ರು, ನಾವೆಲ್ಲ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಬಾಬಾ ಸಾಹೇಬ್ರನ್ನ ಹೆಂಗೆ ತಂದಿದ್ದೀನಿ ಅಂದರೆ, ಇದೇ ಸಿನಿಮಾಲಿ ನೀವು ನೋಡಿದಿರೋ ಇಲ್ಲೋ, ಮದಾನಿ ಹತ್ರ ಕರ್ಕೊಂಡು ಹೋಗ್ತಾರೆ, ಯಾರು ಕರ್ಕೊಂಡು ಹೋಗೋದು? ಬಾಬಾ ಸಾಹೇಬ್ರು ಕರ್ಕೊಂಡು ಹೋಗೋದು. ಅದೇ ಅವ್ರು ಮಾಡಿರೋ ಕೆಲಸ, ಅವ್ರು ಮಾಡಿರೋ ಗ್ರೇಟೆಸ್ಟ್ ಹೆಲ್ಪ್ ಅಂದರೆ ಮದಾನಿನ ಸೆಟ್ ಮಾಡ್ತಾರೆ. ಮದಾನಿಯವರು ಒಂದು ಕೋಮಿನ ನಾಯಕ ಆದರೂ ಎಂಥ ಟೆರರಿಸ್ಟ್ ಆದರೂ ಈ ವಿಷಯಕ್ಕೆ ಅವ್ರು ಹೆಲ್ಪ್ ತೊಗೊಳ್ತಾರೆ. ಮದಾನಿ ಹತ್ರ ನಾನು ಇಂಟರ್ವ್ಯೂ ಮಾಡಿದ್ದೀನಿ, ಎಲ್ಲಿ ಜೈಲಲ್ಲಿ, ಬೆಂಗಳೂರು ಜೈಲಲ್ಲಿ ಇಂಟರ್ವ್ಯೂ ಮಾಡಿದ್ದೀನಿ ಅವ್ರನ್ನ, ಮದಾನಿನ. ನಿಮ್ಗೆ ಹೇಳ್ತಾ ಇರೋದು ಅದನ್ನೇ, 200-250 ಜನ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಅದ್ರಲ್ಲಿ ಮದಾನಿ ಒಬ್ಬರು. ಮದಾನಿನ ಇಂಟರ್ವ್ಯೂ ಮಾಡಿದಾಗ ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ, ನನ್ನ ಕೈಲಿ ಅವಾಗ ಹೆಲ್ಪ್ ತೊಗೊಂಡ್ರು, ಈಗ ನಾನು ಜೈಲಲ್ಲಿದ್ದೀನಿ, ಯಾರೂ ಹೆಲ್ಪ್ ಮಾಡಿಲ್ಲ ಅಂದರು. ಬಾಬಾ ಸಾಹೇಬ್ರಿಗೆ ಹೇಳಿದೆ, ಸರ್ ಹಿಂಗೆ ಹೇಳ್ತಿದ್ದಾನಲ್ಲ ಏನು ಮಾಡೋದು ಸರ್ ಅಂದೆ. ಬಾಬಾ ಸಾಹೇಬ್ರು ಒಂದೇ ಮಾತು ಹೇಳಿದ್ರು ನನ್ನ ಹತ್ರ, ರಮೇಶ್ ನಾವು ಅವಾಗೇನೋ ಹೆಲ್ಪ್ ತೊಗೊಂಡ್ಬಿಟ್ವಿ, ಇವತ್ತು ಸರ್ಕಾರ ಚೇಂಜ್ ಆಗಿದೆ, BJP ಸರ್ಕಾರ ಇದೆ, ನಾನೇನಾದರೂ ಹೇಳೋಕ್ಕೋಗಿ ನನ್ನನ್ನು ತಿರ್ಗಿ ಆ ಜಾಗಕ್ಕೆ ಸೇರಿಸ್ಬಿಡ್ತಾರೆ, ಈ ರಾಜಕೀಯದವ್ರನ್ನೆಲ್ಲ ನಂಬಕ್ಕಾಗಲ್ಲ ಅಂತಾನೆ. ಸತ್ಯ ಅದು. ನೋಡಿ ಸರ್, ಪೊಲಿಟಿಕ್ಸ್ನ ಆಚೆ ಇಟ್ಬಿಡಿ ಸರ್, ಪೊಲೀಸವ್ರು ಮಾತ್ರ ತಗೊಳ್ಳಿ. ಅವರು ಮಾಡೋವಂಥ ಸೇವೆ ಅದಕ್ಕೋಸ್ಕರ ಅಷ್ಟು ಮಾತ್ರ ತೋರಿಸಿದ್ದೀನಿ. ಪೊಲಿಟಿಕ್ಸ್ನಲ್ಲಿ ನಾನು ಯಾಕೆ ಸರ್ ಹೇಳಿಲ್ಲ? ಇಲ್ಲಿ ನನಗೆ ಪೊಲಿಟಿಕ್ಸ್ ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ವಿಜಯ್ ಕುಮಾರ್ ಸರ್ ಹೇಳಿದ್ದಾರೆ ನನಗೆ ಫ್ರೀ ಹ್ಯಾಂಡ್ ಕೊಟ್ಟರು ಅಂತ. ನನಗೆ ಯಾರೂ ಬಂದು ಇಲ್ಲಿ ನಮ್ಮ CM ಹಿಂಗೆ ಹೇಳಿ ಕಳಿಸೋದು ಅಂತ ಹೇಳಲಿಲ್ಲ, ನನಗೆ ನಾನು ತೆಗಿಲಿಲ್ಲ ಸರ್, ನನ್ನ ಹತ್ರ ಮಾಹಿತಿ ಇಲ್ಲ ಸರ್. ಯಾರಾದರೂ ನನಗೆ ಮಾಹಿತಿ ಕೊಟ್ಟರೆ ತಾನೇ ಸರ್ ನಾನು ಹೇಳೋಕ್ಕಾಗೋದು, ನಾನು ಇಲ್ಲದೆ ಇರೋದು ಏನು ಹೇಳಿ ಸರ್? ಆಮೇಲೆ ಅಲ್ಲಿ ಮೇಡಮ್ ಹತ್ರನೂ ಹೇಳಿಸಿದ್ದೀವಿ, CM ಕೃಷ್ಣ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ನಿಮ್ಮನ್ನು ಜಾಯಿಂಟ್ STF ಚೀಫ್ ಆಗಿ ಅಪಾಯಿಂಟ್ಮೆಂಟ್, ಅದು ನಿಜ ತಾನೆ ಸರ್? ಆಮೇಲೆ ಸತ್ಯ ಧರ್ಮಪುರಿ ತಾನೆ ಸರ್, ಅವ್ರ ಅಂಡ್ರಲ್ಲಿ ನಡೆದಿದೆ. ಅದನ್ನ ಏನು ಸರ್ ಪೊಲೀಸರು ವೀರಪ್ಪನ ವಧ ಮಾಡಬೇಕಾಯ್ತು ಅಷ್ಟೇ ಸರ್. ಇದನ್ನ ಏನು ಸರ್, ಅವರು ನಾವು ಎಲ್ಲ ಒಂದೇ ಸರ್. ಸುಮ್ಮನೆ ಪೊಲೀಸ್ನೆಲ್ಲ ಡಿಸ್ಟಿಂಗ್ವಿಷ್ ಮಾಡಬೇಡಿ. ತಮಿಳ್ನಾಡು ಪೊಲೀಸು ಒಂದೇ, ಕರ್ನಾಟಕ ಪೊಲೀಸು ಒಂದೇ. ನೀವು ಯಾಕೆ ಆಮೇಲೆ ಇಷ್ಟೆಲ್ಲ ಹೇಳ್ತಾರಲ್ವಾ, ಹೋಗ್ಲಿ ಎಷ್ಟು ಜನಕ್ಕೆ ಸೈಟ್ ಕೊಡ್ಸಿದ್ದಾರೆ ಹೇಳಿ ಸರ್? ಪೊಲೀಸವರು ಹೇಳ್ತೀನಿ, ಪೊಲೀಸರು ಎಷ್ಟು ಜನಕ್ಕೆ ಸೈಟ್ ಕೊಡ್ಸಿದ್ದೀರಾ ಸರ್? ನಾನು ಬರ್ತೀನಿ ಸರ್, ಆ ವಿಷಯಕ್ಕೆ ಬರ್ತೀನಿ. ಮತ್ತು ವೀರಪ್ಪನ ಬಗ್ಗೆ ನಿಮಗೆ ಸಾಫ್ಟ್ ಕಾರ್ನರ್ ಇತ್ತ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸೋದಕ್ಕೆ ಇನ್ನೊಂದು ಅದನ್ನ ಚಿತ್ರದಲ್ಲಿರೋ ಇನ್ನೊಂದು ಸನ್ನಿವೇಶ ಕಾರಣ ಆಗಿತ್ತು, ಅದೇನು ಅಂತ ಕೂಡ ಹೇಳ್ತೀನಿ. ಬಾಬಾ ಸರ್, ಮಂಗಳೂರು ಸ್ಟುಡಿಯೋದಿಂದ ನಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ರಿ, ಧನ್ಯವಾದಗಳು ತಮಗೆ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ. ಒಂದು ಸಣ್ಣ ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ನ ನಂತರ AMR ರಮೇಶ್ ಅವರಿಗೆ ಒಂದು ಪ್ರಮುಖವಾದಂಥ ಪ್ರಶ್ನೆ ಕೇಳೋದಕ್ಕಿದೆ.